ಅಯ್ಯೋ, ಇವತ್ತು ಲೇಟಾಗಿ ಹೋಗಿದ್ಯಲ್ಲ, ಬೇಗ ಹೋಗ್ಬೇಕಾ? ನಾನೊಂದು ಲಕ್ಷ ಸಂಪಾದನೆ ಮಾಡೋದಿರಲಿ, ನನಗೆ ದಿನಕ್ಕೆ ಖರ್ಚು ದುಡ್ಡಿಲ್ಲರ ಥರ ಆಗಿದೆ. ಮಿಡಿಲ್ ಕ್ಲಾಸ್ ಕಷ್ಟ ಏನು ಅಂತ ಇವಾಗ ಗೊತ್ತಾಗ್ತಿದೆ. ಇಲ್ಲಿ ಎಷ್ಟು ದುಡಿದ್ರೂ ರೆಂಟು, ಆ ಬಿಲ್ಲು, ಈ ಬಿಲ್ಲು, EMI ಅಂತ ಖರ್ಚಾಗ್ಬಿಡುತ್ತೆ. ರೀ ರಾಜ್, ಏನ್ರಿ ಇದು ರೂಮು? ಒಳ್ಳೆ ತೊಟ್ಟಿ ತರ ಇಟ್ಕೊಂಡಿದೀರಾ. ಶುರು ಆಯ್ತು ಒಂದು. ರೂಮ್ ನ ನೀಟಾಗಿ ಇಟ್ಕೊಳಕ್ ಬರಲ್ವೇನ್ರಿ ನಿಮ್ಗೆ? ನನ್ನ ರೂಮು ನನ್ನಿಷ್ಟ, ನೀವ್ಯಾರು ಕೇಳಕ್ಕೆ? ಹಲೋ, ಇಲ್ಲಿ ನೀವೊಬ್ರೇ ಇರೋದಲ್ಲ, ನಾನು ಅಜ್ಜಿನೂ ಇದೀವಿ. ಸೊ ವಾಟ್? ಸೊ ವಾಟ್ ಅಂತೆ? ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ದೇನ್ರಿ ನಿಮ್ಗೆ? ನಿನ್ನೆ ತಾನೇ ಎಲ್ಲ ಕ್ಲೀನಾಗಿ ಮರ್ಚಿಟ್ಟಿದೀನಿ, ಆಗ್ಲೇ ಈ ತರ ಮಾಡಿದ್ದೀರಲ್ಲ. ನನಗೆ ಹೆಂಗ್ ಬೇಕಂಗಿರೋಕ್ಕೂ ಫ್ರೀಡಮ್ ಇಲ್ವಾ? ನೀವು ಪ್ರತಿಯೊಂದಕ್ಕೂ ಮೂಗ್ ತೋರಿಸಿ ಆಗಿರೋ ಈಗಿರೋ ಅಂತ ಹೇಳ್ಬೇಡಿ. ನನಗೆ ಸಫಾಕೇಟ್ ಆಗತ್ತೆ, ಉಸಿರು ಕಟ್ದಂಗ್ ಆಗತ್ತೆ. ಸೊ ನನ್ನ ಪಾಡಿಗೆ ನಂಗೆ ಇರಕ್ ಬಿಡಿ. ಅಜ್ಜಿ! ಏನ್ರಿ ಆಯ್ತು? ನೀವ್ ಈ ತರ ಎಲ್ಲ ಇದ್ರೆ ನನಗ್ ಆಗಲ್ಲ. ನಾನು ಇರೋದೇ ಹೀಗೆ. ನನ್ ಜೊತೆ ಇರುವಾಗ ಸರಿಯಾಗಿರ್ಬೇಕು. ನೀವ್ ಹೇಳ್ದಂಗೆ ಎಲ್ಲ ಆಗತ್ತಾ? ಹೌದು. ರೀ, ಏನ್ರಿ ನಿಮ್ ಪ್ರಾಬ್ಲಮ್? ನೀವೇ ದೊಡ್ಡ ಪ್ರಾಬ್ಲಮ್. ನಂಗೆ ಈ ತರ ಎಲ್ಲ ಇದ್ರೆ ಇಷ್ಟ ಆಗಲ್ಲ. ಏನಾಯ್ತು? ಯಾಕೆ ಹೀಗೆ ನೀವಿಬ್ರು ಕಿತ್ತಾಡ್ತಿದ್ದೀರಾ? ನೋಡಿ ಅಜ್ಜಿ, ರೂಮ್ ನ ಒಳ್ಳೆ ಫಿಶ್ ಮಾರ್ಕೆಟ್ ತರ ಇಟ್ಕೊಂಡಿದ್ದಾರೆ. ಅಜ್ಜಿ, ನಾನ್ ನೀಟಾಗಿ ಇಟ್ಕೊಂಡಿದೀನಿ, ಇವರೇ ಸುಮ್ನೆ ಕಯ ಅಂತ ಹೇಳ್ತಿದಾರೆ. ನೀವೇ ನೋಡಿ ಅಜ್ಜಿ, ಎಷ್ಟು ನೀಟು ಅಂತ. ರಾಜು, ಅವಳು ಹೇಳ್ತಿರೋದು ನಿನ್ನ ಒಳ್ಳೇದಕ್ಕೆ ಅಲ್ವೇನೋ? ಹೀಗ್ ಕೋಪ ಮಾಡ್ಕೋಬಾರ್ದು. ಸರಿಯಾಗಿ ಹೇಳಿದ್ರಿ ಅಜ್ಜಿ, ಮನೆ ಯಾವಾಗ್ಲೂ ನೀಟಾಗಿದ್ರೇನೆ ಚಂದ. ಇವಾಗ ನಾವು 3 ಜನ ಒಂದೇ ಮನೇಲಿ ಇದೀವಿ, ಸೊ ಡಿಸಿಪ್ಲಿನ್ ಮುಖ್ಯ. ಎಲ್ಲಂದ್ರಲ್ಲಿ ಬಟ್ಟೆ ಹರಡೋ ಹಾಗಿಲ್ಲ. ನಿಮ್ ಬಟ್ಟೆನ ನೀವೇ ಮರ್ಚಿಟ್ಕೋಬೇಕು. ಏನು ಐತಿನ್ ರೂಮಿನ ಅವಸ್ಥೆ ಭಗವಂತ! ಶೋ ದೇವ್ರೆ! ರೀ, ನೀವೇನ್ರಿ ನಾವ್ ಅಮ್ಮನ್ ತರನೇ ಮಾತಾಡ್ತೀರಾ? ನಾವ್ ಅಮ್ಮನೂ ಕೂಡ ಹಾಗೆ ಈಗಿರ್ಬೇಕು, ಆಗಿರ್ಬೇಕು, ಬಟ್ಟೆನೆಲ್ಲ ನೀಟಾಗಿ ಮರ್ಚಿಟ್ಕೋಬೇಕು ಅಂತ ಹೇಳ್ತಿದ್ರು. ರೀ, ನಾನು ಇಲ್ಲಿ ಸೀರಿಯಸ್ ಆಗಿ ಮಾತಾಡಿದ್ರೆ ನಿಮಗ್ ನಗುನಾ? ಅದೆಲ್ಲ ನನಗೆ ಗೊತ್ತಿಲ್ಲ. 1 ನಿಮಿಷ ಇದೆಲ್ಲ ಕ್ಲೀನ್ ಆಗಿರ್ಬೇಕಷ್ಟೇ. ಅಮ್ಮ ಮುನಿಯಮ್ಮ, ನಾನ್ ಮುನಿಯಮ್ಮ ಅಂತ ಕರೆಯೋದಕ್ಕೂ ನೀವ್ ಆಡೋದಕ್ಕೂ ಸರಿಯಾಗಿದೆ. ಏನ್ ಹಾಗೆ ನುಗ್ತಿದ್ದೀರಾ? ಪರ್ಮಿಷನ್ ಬೇಡ್ವಾ? ನೀವಿಲ್ಲೇ ವೇಟ್ ಮಾಡಿ, ನಾನು ಒಳಗಡೆ ಹೋಗಿ ಅಪ್ಪನ್ ಮೂಡ್ ಹೇಗಿದೆ ಅಂತ ನೋಡ್ಕೊಂಬಂದ್ ಹೇಳ್ತೀನಿ. ಈ ಫೈರ್ ಇನ್ಸಿಡೆಂಟ್ ಆದಾಗ್ಲಿಂದ ಅಪ್ಪ ಇನ್ನೂ ಅದರಿಂದ ಹೊರಗಡೆ ಬಂದಿಲ್ಲ. ನಿಮಗೆ ಗೊತ್ತಲ್ವಾ ಅಪ್ಪನ್ ಕೋಪ ಎಂತದ್ದು ಅಂತ. ಅಪ್ಪ, ಕಾಫಿ. ಕಾಫಿ, ಥ್ಯಾಂಕ್ಸ್. ಅಲ್ಲ, ಹೇಗಿದ್ಯಾ ಈಗ? ಫೀಲಿಂಗ್ ಬೆಟರ್ ಅಪ್ಪ. ಅಲ್ಲ, ನೀನ್ ಯಾಕೆ ತರೋದಕ್ಕೆ ಹೋದೆ? ರೆಸ್ಟ್ ಮಾಡ್ಬೇಕು ಅಲ್ವಾ? ಪರವಾಗಿಲ್ಲ ಅಪ್ಪ, ನಿಮ್ಮ ಹತ್ರ ಏನೋ ಮಾತಾಡೋದಿತ್ತು,
ಅದಕ್ಕೆ ಬಂದೆ. ಯಾಕೆ, ಏನಾಯ್ತಮ್ಮ? ಆರಾಮಾಗಿದೆಯಾ ತಾನೆ? ಹೇಳು, ಅದೇನು ವಿಷಯ? ಅದು ಹೇಳಿದ್ರೆ ನಿಮಗ್ ಸಿಟ್ಟು ಬರ್ಬೋದೇನೋ. ನಿನ್ನ ಮೇಲೆ ಯಾಕೆ ಸಿಟ್ಟು ಮಾಡ್ಕೊಳ್ಳಿ ಮಗಳೇ? ಪರವಾಗಿಲ್ಲ, ಅದೇನು ಅಂತ ಹೇಳು. ಅದು ನಿಮ್ಮನ್ನ ಮೀಟ್ ಆಗ್ಬೇಕು ಅಂತ ಮೂರ್ತಿ ಅಂಕಲ್ ಬಂದಿದ್ದಾರೆ. ಪಾಪ ತುಂಬಾ ನೊಂದ್ಕೊಂಡಿದ್ದಾರೆ ಅನ್ಸುತ್ತೆ. ಕರೀಲಾ ಅಪ್ಪ? ಸರಿ, ಬರೋದಕ್ಕೆ ಹೇಳು. ಶೋರಪ್ಪ, ನೀವಿಬ್ರು ಮಾತಾಡ್ಕೊಳ್ಳಿ, ನಾನು ಆಮೇಲೆ ಬರ್ತೀನಿ. ಬರ್ಬೋದಂತೆ. ಫಾರ್ ಒನ್ ಲಾಸ್ಟ್ ಟೈಮ್ ನಿಮ್ ಫ್ರೆಂಡ್, ಸಾರಿ ವುಡ್ ಬಿ ಎಕ್ಸ್ ಫ್ರೆಂಡ್ ಜೊತೆ ಮಾತಾಡ್ಕೊಂಡ್ಬನ್ನಿ. ಸರಿ, ಆಯ್ತು. ಏನ್ರಿ ನಿಮ್ ಗೋಳು? ದಾರಿ ಬಿಡಿ. ಆಗಲ್ಲ. ದಾರಿ ಬಿಡ್ರಿ. ಆಗಲ್ಲ ಅಂತ ಹೇಳಿದ್ನಲ್ಲ. ದಾರಿ ಬಿಡಿ ಅಂದ. ಅಜ್ಜಿ, ಏನಿ ಒಮ್ಮನ್ ಗೋಳು? ಹಲೋ, ನೀವ್ ಈ ಬಟ್ಟೆನೆಲ್ಲ ನೀಟಾಗಿ ಎತ್ತಿಟ್ಟ ಮೇಲೆನೆ ಹೊರಗೆ ಹೋಗ್ಬೇಕು. ನಿಮ್ದೊಳ್ಳೆ ತಲೆನೋವಾಯ್ತು. ಸಾಕಾ? ಕ್ಲೀನಾಗಿ ಮರ್ಚಿ. ರಾಜ್, ಲೋ ರಾಜ್, ಎಲ್ಲಿದೆಯೋ? ಏನೋ, ಇಲ್ಲೇ ರೂಮಲ್ಲಿ ಇದೀನಿ, ಹೇಳು. ಅದೇನೋ ಸ್ಪೆಷಲ್ ಟೀ ಮಾಡ್ತೀಯ ಅಂತಲ್ಲಪ್ಪ, ನಂಗೆ ಏನಾದ್ರು ಮಾಡ್ಕೊಡ್ತೀಯ ಅಂತ ಬಂದೆ. ನಿನ್ಗ್ಯಾರೋ ಹೇಳಿದ್ದು ನಾನು ಟೀ ಮಾಡ್ತೀನಿ ಅಂತ? ಓಹೋ, ಮನೆ ಚಂದ ಆಗ್ತಿದ್ದಂಗೆ ಗುಣಗಳು ಚಂದ ಆಗ್ಬಿಡುತ್ತೆ ಅಲ್ವಾ? ಒಳ್ಳೇದು. ಇವರಿಂದ ತಪ್ಪಿಸ್ಕೊಂಡ್ರೆ ಸಾಕಾಗಿದೆ. ಕ್ಲೀನಿಂಗಿಂತ ಟೀ ಮಾಡೋದೇ ವಾಸಿ. ಏ ಕುತ್ಕೊಳ್ಳೋ, ಮಾಡ್ಕೊಂಡ್ಬರ್ತೀನಿ. ಏ ಪರವಾಗಿಲ್ಲ ಗಣ, ಆಮೇಲೆ ಮಾಡ್ಕೊಂಡ್ ಬಾ. ನಿನ್ ಕೆಲಸ ಏನೈತೆ ಮುಗಿಸ್ಕೊ, ನಾನು ಕಾಯ್ತೇನೆ. ತಡಿಯೋ, ಬಂದ್ ಮಾಡ್ಕೊಡ್ತೀನಿ. ಹಲೋ, ಎಲ್ಲಿದ್ರಿ ಹೋಗ್ತಿದ್ದೀರಾ? ಹೇಳಿದ್ ಕೇಳಿಸ್ಲಿಲ್ವಾ? ಟೀ ಮಾಡಕ್ಕೆ. ಅದೇನೇ ಮಾಡೋದಿದ್ರು ಆಮೇಲೆ, ಮೊದ್ಲು ಬಟ್ಟೆನೆಲ್ಲ ಎತ್ತಿಟ್ಕೊಳ್ಳಿ. ಬಟ್ಟೆ ಬಟ್ಟೆ ಬಟ್ಟೆ. ಇವ್ರಿಗಿಂತ ನಮ್ಮನೆ ವಾಸಿ. ಬೈತಾರೆ, ಬಟ್ ಬಟ್ಟೆ ಆರಾಮ ಮಚ್ಚಿಡ್ತಾರೆ. ಈ ಅಮ್ಮ ಬೈತಾನೆ ಇರ್ತಾಳೆ. ಏನದ್ ಗೊಳಸ್ತಿರೋದು? ಏನಿಲ್ಲ, ನಿಮ್ ಗುಣಗಾನ ಮಾಡ್ತಿದ್ದೆ. ಹಲೋ, ಏನ್ ಕಿಸಿದಿದ್ಯಾ? ನಾನ್ ಕೆಲ್ಸ ಮಾಡ್ತಿದ್ರೆ ನಿನ್ ಕಾಮಿಡಿನಾ? ರಿಲ್ಯಾಕ್ಸ್ ಬ್ರೋ, ರಿಲ್ಯಾಕ್ಸ್. ಇದೆಲ್ಲ ಕಾಮನ್ನು, ಹೋಗ್ತಾ ರೂಢಿ ಆಗತ್ತೆ. ಈಗಲೇ ಇದನ್ನೆಲ್ಲ ಕಲ್ತ್ಕೊಂಡ್ರೆ ಮುಂದಕ್ಕೆ ಹೆಲ್ಪ್ ಆಗತ್ತೆ ಅಲ್ವಾ ಆರಾಧನಾ ಮೇಡಮ್? ಸದ್ಯ ಎಲ್ಲ ಮುಗೀತು ನೋಡ್ರಿ ಮುನಿಯಮ್ಮ, ಎಲ್ಲ ನೀಟಾಗಿ ಮರ್ಚಿಟ್ಟಿದ್ದೀನಿ. ಇವತ್ತೊಂದೇ ದಿನ ಅಲ್ಲ, ಪ್ರತಿದಿನನೂ ಇಷ್ಟೇ ಕ್ಲೀನಾಗಿ ಇಟ್ಕೊಂಡಿರ್ಬೇಕು. ನೀವ್ ನಿಮ್ ಕೆಲ್ಸ ನೀವೇ ಮಾಡ್ಕೋಬೇಕು. ಆಯ್ತಮ್ಮ ಮುನಿಯಮ್ಮ, ಈಗಾರು ಟೀ ಮಾಡ್ಬೋದಾ? ಹೋಗಿ, ನಿಮ್ಮನ್ ಯಾರು ತಡ್ದೋರು? ಯಾಕಮ್ಮ ಕೆಲ್ಸಕ್ಕೆ ಹೋಗೋ ಹುಡುಗನ್ ತಡಿತೀಯಾ? ಅಯ್ಯೋ ಅಜ್ಜಿ, ನಿಮ್ಗದೆಲ್ಲ ಗೊತ್ತಾಗಲ್ಲ, ನೀವ್ ಸುಮ್ನಿರಿ. ಅಂದಾಗೆ ಇವತ್ತೇ ಮನೇಲೆಲ್ಲ ಕ್ಲೀನ್ ಮಾಡ್ಬಿಡ್ತೀನಿ. ಬೇಡಮ್ಮ, ನನ್ ಕೈಲಾದಷ್ಟು ನಾನು ಮಾಡ್ತೀನಿ.
ಮಿಕ್ಕದನ್ನ ಆಮೇಲೆ ಮಾಡಿದ್ರಾಯ್ತು. ಈಗ ತಾನೇ ನೀನು ಜ್ವರದಿಂದ ಹುಷಾರಾಗ್ತಿದೀಯಾ. ಅಯ್ಯೋ ಅಜ್ಜಿ, ನೀವ್ ಹೋಗ್ ಕೂತ್ಕೊಳ್ಳಿ, ನಾನು ಇವಾಗ ಆರಾಮಾಗೇ ಇದ್ದೀನಿ. ಒಂದ್ ವೇಳೆ ಚಾಂದಿನಿ ಮೇಡಮ್ ಏನಾದ್ರು ಕಾಲ್ ಮಾಡಿದ್ರೆ ನಾಳೆನೆ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಇವತ್ತೆಲ್ಲ ಮಾಡಿ ಮುಗಿಸ್ತೀನಿ. ಇವತ್ತಿಗೆ ಅಪ್ಪ ಮೂರ್ತಿ ಫ್ರೆಂಡ್ಶಿಪ್ ಮುಗೀತು. ಅದೆಷ್ಟೇ ಕ್ಲೋಸ್ ಆಗಿರ್ಲಿ, ಆದ್ರೆ ನನ್ ವಿಷಯಕ್ ಬಂದ್ರೆ ನಾನ್ ಬಿಡ್ತೀನ? ನನ್ನ ಎದುರಾಕೊಂಡ್ರೆ ಏನಾಗತ್ತೆ ಅಂತ ಅರ್ಥ ಆಯ್ತಲ್ಲ ಮೂರ್ತಿ. ಈಗ ನೋಡು, ನಿನ್ ರೆಸಿಗ್ನಿಷನ್ ನನ್ ಸೆಲೆಬ್ರೇಷನ್. ಏನಿದು? ನನ್ನ ರೆಸಿಗ್ನೇಷನ್. ತೊಳಿಜೆ. ನನ್ ಮೇಲಿನ ಸಿಟ್ಟಿಗೆ ಟೀ ಕೊಡಲ್ವೇನೋ ಅನ್ಕೊಂಡಿದ್ದೆ. ನಾನೇ ನಿಮ್ ತರನಾ? ನಂತರ ಅಂದ್ರೆ ಅಂತ ಮುಖ ಉಚ್ಕೊಂಡಿರ್ತಿರಲ್ಲ ಆ ತರ. ನೋಡಿ, ನನ್ನನ್ನ ರೇಗಿಸ್ಬೇಡಿ. ರೇಗಿಸ್ತೀನಿ. ಏನ್ರಿ ಮಾಡ್ತೀರಾ? ಅಯ್ಯೋ, ಇಬ್ರು ಸುಮ್ನೆ ಇರಿ, ಬಾಯಿ ಮುಚ್ಕೊಂಡು ಸುಮ್ನೆ ಟೀ ಕುಡೀರಿ. ಬಾಯಿ ಮುಚ್ಕೊಂಡು ಹಿಂಗಜ್ಜಿ ಕುಡಿಯೋದು? ಶೋ, ಮಾತ್ ಕೇಳಿಸ್ಬಾರ್ದು.